ಪಂಚ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಶುಕ್ರವಾರ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳರ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ್ ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಎಲ್ಲ ಫಲಾನುಭವಿಗೂ 100ಕ್ಕೆ 100ರಷ್ಟು ತಲುಪಬೇಕು. ಯಾರು ಯೋಜನೆಯಿಂದ ವಂಚಿತರಾಗಬಾರದು. ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎಂದರು. ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ ಅವರು ಮಾತನಾಡಿ, ಸರ್ಕಾರದ ಯೋಜನೆ ಎಲ್ಲ ಬಡವರಿಗೆ ತಲುಪಬೇಕು. ಏನಾದರೂ ಸಮಸ್ಯೆಗಳು ಇದ್ದರೆ ಅವುಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಬೇಕು ಎಂದರು. ಇದೇ ಸಮಯದಲ್ಲಿ ಪಂಚ ಗ್ಯಾರಂಟಿಯ ಸದಸ್ಯರು ಯೋಜನೆಯ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಜನರಿಂದ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಿಳಿಸಿದರು. ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಒಳಪಡುವ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪಂಚ ಗ್ಯಾರಂಟಿ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, ಲಕ್ಷ್ಮೇಶ್ವರ. ಈಗ ಎಕ್ಸಾಂಪಲ್ 15 ಲಕ್ಷ ಓಡಿದ ಮೇಲೆ ಗಾಡಿ ಓಡಬೇಕು ಬೇಡ, ಓಡಬಾರ್ದಂದ್ರೆ ಏನು ನಿಯಮ ಇದೆ. ಸೊ ಅದನ್ನು ನಮ್ಮ ಗೌರಾಣಿತ ಸದಸ್ಯರಿಗೆ ನಾವು ಅದೊಂದು ಸರ್ಕಾರದ ನಿಮ್ಮ ನಿಯಮಾವಳಿಗಳನ್ನ, ನಿಮ್ಮ ಬಯಲಾಗಳನ್ನ ಮುಂದಿನ ಬಾರಿ ನಾವು ಸಭೆಗೆ ಒದಗಿಸಿಕೊಟ್ರೆ ಅನುಕೂಲ ಆಗ್ತೈತೆ ಅನ್ನೋದು ನಮ್ಮದೊಂದು ಸಲಹೆ. ಜೊತೆಗೆ ಹಲವಾರು 40 ವರ್ಷ ಓಡಿದಂಥ ರೂಟ್ಗಳು ಏನು ಕ್ಯಾನ್ಸಲ್ ಆಗಿದ್ದು ಒಂದು ಪ್ರಾರಂಭ ಮಾಡ್ತೀನಿ ಅಂದಿರಲ್ಲ, ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಗೌರಾಣಿತ ಆ ಭಾಗದಾಗಿರುವಂಥ ಸದಸ್ಯರ ಅಧ್ಯಕ್ಷರನ್ನು ಕರೆದು ಚಾಲನೆ ನೀಡಿಸಿದ್ರೆ ಭಾಳ ಒಳ್ಳೆಯದು ಅನ್ನೋದು. ಜೊತೆಗೆ ಮಾನ್ಯ ಶಾಸಕರು ಕೂಡ ತಾವು ಇನ್ವೈಟ್ ಮಾಡಿ ಅದನ್ನು ಚಾಲನೆ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದಾಗ್ತದೆ. ಎಲ್ಲರ ಸಹಯೋಗದಲ್ಲಿ ಇದಾಗಲಿ ಅನ್ನೋದು ನಮ್ಮ ಆಸೆಯ. ಸೊ ನಮಗೆ ಖಂಡಿತವಾಗಿ ಒಳ್ಳೆಯ ಪ್ರೋಗ್ರೆಸ್ ಬರಬೇಕು, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ನಮ್ಮ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಉದ್ದೇಶ ಅದ. ತಾವೆಲ್ಲ ಸಹಕಾರ ಮಾಡಿರಿ. ನಮ್ಗೆ ಏನಾದರೂ ಕೊರತೆಗಳು, ನ್ಯೂನ್ಯತೆಗಳು ಅಥವಾ ಸಮಸ್ಯೆಗಳಿದ್ರೆ ನಮಗೆ ಹೇಳಿದ್ರೆ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಅದನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲಿಕ್ಕೆ ಕ್ರಮ ವಹಿಸ್ತೀವಿ ಅನ್ನೋದು ಈ ಸಭೆಯ ಉದ್ದೇಶ. ಅದಕ್ಕೆ ಈ ಸಭೆಗೆ ತಾವೆಲ್ಲ ಒಳ್ಳೆಯ ಪ್ರೋಗ್ರೆಸ್ಸನ್ನು ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ತಮ್ಮ ಮಾತಿನಲ್ಲಿ ಮುಗಿಸ್ಬೇಕಂತ ವಿನಂತಿಸಿದರು. ಯೋಜನಾ ಅಧಿಕಾರಿಗಳಾದಂಥ ಇವತ್ತು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್.ಕೆ. ಪಾಟೀಲ್ ಸಾಹೇಬರು ಕಳೆದ 2 ವರ್ಷದಿಂದ ಕೂಡ ಈ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ನಿಲ್ಲಬಾರದು, ಚಾತುರ್ಯದಲ್ಲಿ ಬಡವರಿಗೆ ನೋಡಬೇಕು, ಒಳ್ಳೆ ಕೆಲಸ ಆಗ್ಬೋದು ಅಂತೇಳಿ ಭಾರಿ ಇದನ್ನ ಚುರುಕುಗೊಳಿಸುವಂಥ ಕೆಲಸ ನಮ್ಮ ಉಸ್ತುವಾರಿ ಮಂತ್ರಿಗಳು ಮಾಡ್ತಿದ್ದಾರೆ. ಇದರ ಹಿಂದೆ ಕಳೆದ 4 ತಿಂಗಳಿಂದ ತಾಂತ್ರಿಕ ಸಮಸ್ಯೆಗಳಿಂದ ನಾವು ಮೀಟಿಂಗನ್ನು ಜಾರಿ ಮಾಡಿದ್ದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ರೋಣ ಮತ್ತು ಗಜೇಂದ್ರಗಡ ಲಕ್ಷ್ಮೇಶ್ವರ ತಾಲೂಕು ತೆಕ್ಕಿಸಗಳು ಅಂತ ಇತ್ತು. ಮೊನ್ನೆ ಸರ್ಕಾರ ನಿಯಮಾವಳಿ ಪ್ರಕಾರ ಆದೇಶವನ್ನು ಮಾಡಿದೆ. ಹಾಗಾಗಿ ನಮ್ಮ ಅಧಿಕಾರಿಗಳಲ್ಲಿ ಮೊದಲಿಗಾಗಿ ನಾನು ತಮಗೆ ತುಂಬ ಧನ್ಯವಾದ ಯಾಕೆ ಹೇಳ್ತೇನೆ ಅಂತಂದ್ರೆ 3 ತಿಂಗಳ 4 ತಿಂಗಳು ನಾವು ಮೀಟಿಂಗ್ ಮಾಡಿರೋದು ಸಹ ಕೂಡ ಒಳ್ಳೆ ಪ್ರೋಗ್ರೆಸ್ ಅನ್ನು ಮಾಡಿದ್ದೀರಿ. ಸುಣಿಗೆ ಮಾತಾಡಿದೆ ಅಲ್ಲಿ ನೀವು ಹೆಂಗ್ ಸೆಟ್ ಮಾಡ್ತೀರಿ? ಈಗ ವಯಸ್ ರೇಟ್ ಹೋಗೋ ಬಸ್ ಈ ಕಡೆ ಸೆಟ್ ಮಾಡ್ತೀವೋ, ಈ ಕಡೆ ಯಾಕೆ ಹೋಗುವಂತ ಬಸ್ ಸೆಟ್ ಮಾಡ್ತೀವೋ, ಬೇರೆ ಕಡೆ ರೂಲ್ಸ್ ಅನನುಕೂಲ ಆಗ್ಬಾರ್ದು. ಇಲ್ಲ ಅವ್ರಿಗೆ ಯಾವ ಗಾಡಿ ಹೆಚ್ಚುವರಿ ಕೊಡ್ರಿ, ಯಾವ ಟೈಮ್ ಚೇಂಜ್ ಕೊಡ್ರಿ ಅವ್ರು ಗಾಡಿ ಕೊಡ್ರಿ. ಅವರಿಗೆ ಸಾಲಿದ್ದಾರೆ ಒಂದು ನಿಮಿಷ ಸರ. ಈಗ ಅವ್ರು ಏನು ಕೇಳತ್ತಂದ್ರೆ ನಮ್ಗೆ ಸುಳ್ಳಿಯಿಂದ ವಾಯುಮಾನ
ಬಸ್ ಕೊಡಿರ್ತಾರೆ ಅದನ್ನ ಹೇಳಿ ಟೈಮಿಂಗ್ ಕೊಡ್ರಿ. ಈಗ ಅದು ಕ್ಲಿಯರ್ ಮಾಡಿ ಏನು ಮಾಡ್ಬೇಕಂತ ನೀವು ಟೈಮಿಂಗ್ ಕೊಡ್ತಾರೆ ನೀವು ಹಾಂ ಒಂದು ವಾರ ಟೈಮ್ ಕೊಡ್ರಿ ಆಯ್ತು ನಾಳೆ ಮಾಡೋದ್ರೆ ಕ್ಲೀನ್ ಹೋದ್ರೆ ಬಸ್ ಹೋಗ್ತಾರೆ ಒಂದು ವಾರ ಟೈಮ್ ಕೊಡ್ತೀರಿ ಆಯ್ತು ಹೆಂಗೆ ಸೆಟ್ ಮಾಡ್ತೀರಿ ಅವ್ರಿಗೆ ಹೇಳ್ರಿ ಆಯ್ತು ಅವ್ರ ನಂಬರ್ ತಗೋರಿ ಹಾಂ ಆ ವಿಷಯ ಬರ್ಕೋರಿ ಹಾಂ ಅದು ಶಾಲಾ ಹೋಗ್ತದೆ ಅದು ಆಯ್ತು ಅವ್ರು ಹೇಳ್ತವ್ರಲ್ಲ ಪ್ರಾಬ್ಲಮ್ಸ್ ಈಗ ಹೇಳ್ರಿ ಸದಸ್ಯರು ತಾವು ಏನೇನು ವಿಷಯ ಹೇಳಿ ಬೆಳಿಗ್ಗೆ ಬೇಕಾದ್ರೆ ಸಾಯಂಕಾಲ ಬೇಕು ಈಗ ಡೈರೆಕ್ಟ್ ವಯಸ್ಸಾದ ಬಸ್ ತಗೊಂಡೆ ಅವ್ನು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಗಾಡಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಇದೆ ಸರ್ ಅವ್ರು ಈಗ ಅವ್ರು ಹೇಳ್ತಾರೆ ಯಾರು ಹೆಂಗೆ ಇಲ್ಲ ಅನ್ನೋದು ಹೇಳಿದಾರಲ್ಲ